ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ನಾನಿವತ್ತು ಸ್ಪೆಷಲ್ಲಾಗಿ ಒಂದು ಆಲೂ ಪುಲಾವ್ ಮಾಡೋದನ್ನು ತೋರಿಸ್ತೀನಿ. ಆಲೂಗಡ್ಡೆಯನ್ನು ಮಾತ್ರ ಹಾಕಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಇದಕ್ಕೆ ಬೇರೆ ಯಾವ ತರಕಾರಿಯನ್ನು ನಾನು ಹಾಕ್ತಾಯಿಲ್ಲ, ಕೇವಲ ಆಲೂಗಡ್ಡೆಯಿಂದ ಮಾತ್ರ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ನಾನು 1.5 ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ. ಇದೇ ಲೋಟದಲ್ಲಿ ನಾನು ಅಕ್ಕಿಯನ್ನು ಕೂಡ ತಗೊಂಡಿದ್ದೀನಿ. ಅದಕ್ಕೆ 1.5 ಲೋಟದಷ್ಟು ನೀರನ್ನು ಈ ಪಾತ್ರೆಗೆ ಹಾಕ್ಕೋಬೇಕು. ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗೋಣ. ಇಲ್ಲಿ ನಾನೊಂದು 8ರಿಂದ 10 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಹಾಕ್ತಾ ಇದ್ದೀನಿ. ನಂತರ ಒಂದು ಚಿಕ್ಕ ಗಡ್ಡೆ ಈರುಳ್ಳಿಯನ್ನು ರಫ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಸೋಂಪು ಕಾಳು, 1 ಸ್ಪೂನಷ್ಟು ಧನಿಯಾ ಕಾಳು. ನಂತರ ಪಲಾವ್ ಮಸಾಲೆಗಳಲ್ಲಿ 1 ನಕ್ಷತ್ರ ಹೂವು, 2 ಇಂಚಷ್ಟು ಚಕ್ಕೆ, 6 ಲವಂಗ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಜೀರಿಗೆ, 2 ಮರಾಠಿ ಮೊಗ್ಗು ಮತ್ತು 2 ಏಲಕ್ಕಿ ಇಷ್ಟನ್ನು ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಳ್ಳಿ. ಆನಂತರ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ತನಕ ಆದರೂ ಇದನ್ನು ಕುದಿಸಬೇಕು. ಆ ಇಂಗ್ರೀಡಿಯೆಂಟ್ಸ್ನ ಫ್ಲೇವರ್ ಎಲ್ಲ ನೀರಲ್ಲಿ ಬಿಟ್ಟು ಕೊಡಬೇಕು. ಇದೀಗ 10 ನಿಮಿಷ ತನಕ ಚೆನ್ನಾಗಿ ಕುದಿ ಬಂದಿದೆ. ಇದನ್ನು ನಾವೀಗ ಸೋಸಿ ಆ ನೀರನ್ನು ಎತ್ತಿಟ್ಕೊಳ್ಬೇಕು. ಇವಾಗ ಇದೇ ನೀರಿಂದ ನಾನು ಅಕ್ಕಿಯನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಪುಲಾವ್ ತಿನ್ನಬೇಕಾದ್ರೆ ಚಕ್ಕೆ ಲವಂಗ ಯಾವುದು ಮಧ್ಯ ಮಧ್ಯ ಸಿಗಲ್ಲ. ನಂತರ ಒಂದು ಕಡಾಯಿಗೆ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 3 ಈರುಳ್ಳಿಯನ್ನು ನೋಡಿ ಈ ರೀತಿ ಉದ್ದ ಉದ್ದ ಕಟ್ ಮಾಡಿ ಹಾಕ್ಕೊಳ್ಬೇಕು. ನಂತರ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಆ ಈರುಳ್ಳಿಯ ಘಮ ಬರುತ್ತೆ, ಆವಾಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಳೋಣ. ನಂತರ ಅದೇ ಎಣ್ಣೆಗೆ 1 ಪಲಾವ್ ಎಲೆ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ ನಂತರ ನೋಡಿ ಸ್ವಲ್ಪ ಚಟಪಟ ಹಾಕಬೇಕು. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 3 ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನಿಲ್ಲಿ. ಈ ರೀತಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಈ ಎಣ್ಣೆಗೆ ಹಾಕಿ ಒಂದು 3 ನಿಮಿಷ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಒಂದು 3 ನಿಮಿಷ ತನಕ ಚೆನ್ನಾಗಿ ಎಣ್ಣೆಲೇ ಆಲೂಗಡ್ಡೆ ಫ್ರೈ ಆಗಿದೆ. ಇವಾಗ 1 ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಂತರ 2 ಹಸಿಮೆಣಸಿನ್ಕಾಯನ್ನು ಸ್ವಲ್ಪ ಜಜ್ಜಿ ತೊಗೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದರ ಹಸಿ ವಾಸನೆ ಹೋಗಬೇಕು. ಅದಕ್ಕೆ ಒಂದು 30 ಸೆಕೆಂಡ್ ತನಕ ಆದರೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಮೀಡಿಯಮ್ ಸೈಜ್ನ ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಈ ಫ್ರೈ ಮಾಡಿಟ್ಟಿರೋಂಥ ಈರುಳ್ಳಿ ಇದೆ ಅಲ್ವಾ, ಅದೊಂದು 1 ಸ್ಪೂನಷ್ಟು ಹಾಕ್ಕೊಳ್ಬೇಕು. ನಂತರ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆವಾಗಲೂ ನೀರು ಕುದಿಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಈ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ನಾವೇನು ಸೋಸ್ಕೊಂಡಿದ್ವು ನೀರು ಅದನ್ನು ಹಾಕ್ಕೊಳ್ಬೇಕು. ಇದು ಹಾಕಿದ ನಂತರ 1 ಸ್ಪೂನಷ್ಟೇ ನಿಂಬೆ ರಸ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳ್ಬೇಡಿ, ಯಾಕಂದರೆ ಟೊಮೆಟೊ ಕೂಡ ಹಾಕಿದ್ರಿಂದ ಜಾಸ್ತಿ ಹುಳಿ ಆಗಬಾರ್ದು. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಲಿಕ್ಕೆ ಬಿಡಬೇಕು. ನಾನಿಲ್ಲಿ 1 ಲೋಟದಷ್ಟು ಬಾಸ್ಮತಿ ಅಕ್ಕಿಯನ್ನು 1 ಗಂಟೆ ಮೊದಲೇ ನೆನೆ ಹಾಕಿದ್ದೆ. ಇವಾಗ ಕುದೀತಾ ಇರುವ ನೀರಿಗೆ ಅದನ್ನು ಹಾಕ್ಕೊಳ್ಬೇಕು. ನೀವು ಸೋನಾ ಮಸೂರಿ ಅಕ್ಕಿ ಬೇಕಾದರೆ ಉಪಯೋಗಿಸ್ಕೊಳ್ಬೋದು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ನಂತರ 2 ಹಸಿಮೆಣಸಿನ್ಕಾಯನ್ನು ಮಧ್ಯ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ನೆಂದಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲೇ ನೀರು ಆರೋ ತನಕ ಬೇಯಿಸ್ಕೊಳ್ಬೇಕು. ನೋಡಿ ಇವಾಗ ನೀರು ಪೂರ್ತಿಯಾಗಿ ಆರಿದೆ. ಸ್ಟವನ್ನು ಲೋವಲ್ಲಿ ಇಟ್ಕೊಂಡು ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಈರುಳ್ಳಿ ಅದನ್ನು ಹಾಕ್ಕೊಳ್ಬೇಕು. ಹಾಕಿದ ನಂತರ 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 8ರಿಂದ 10 ನಿಮಿಷ ತನಕ ಆದರೂ ಬೇಯಿಸ್ಕೊಳ್ಬೇಕು. ನೋಡಿ ಇವಾಗ ಇದು ಪೂರ್ತಿಯಾಗಿ ರೆಡಿಯಾಗಿದೆ. ನಾನು ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈ ರೆಸಿಪಿನ ಒಮ್ಮೆ ಖಂಡಿತ ಟ್ರೈ ಮಾಡಿ. ಒಂದೇ ರೀತಿಯ ಪಲಾವ್ ಮಾಡೋದಕ್ಕಿಂತ ಈ ರೀತಿಯ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗ್ಬೋದು.
ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಖಂಡಿತ ನೋಡಿ ಸಪೋರ್ಟ್ ಮಾಡಿ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಎಳೆ ಸೌತೆಕಾಯಿ ಮತ್ತು ಈರುಳ್ಳಿಯನ್ನು ಹಾಕಿ ಸಿಂಪಲ್ಲಾಗಿ ಒಂದು ರಾಯ್ತ ರೆಡಿ ಮಾಡಿಕೊಂಡಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡೋದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.